ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ನಿಮ್ಮ ರಾಜಕೀಯದ ಲಾಭಕ್ಕಾಗಿ ಧರ್ಮಸ್ಥಳದ ವಿಷಯದಲ್ಲಿ ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗಾಗಲೇ ನಾವು 2 ಜೀವಗಳನ್ನು ಕಳೆದುಕೊಂಡಿದ್ದೇವೆ. ಇನ್ನಾದ್ರೂ ನಮ್ಮನ್ನು ಚಂದದಲ್ಲಿ ಜೀವಿಸಲಿಕ್ಕೆ ಬೇಡಿ. ನಿಮ್ಮಂತಹ ನಾಲಾಯಕ ರಾಜಕೀಯ ಲೀಡರ್ ಗಳಿಂದಾಗಿ ನಮ್ಮ ಕರಾವಳಿ ಹಾಳಾಗ್ತಾ ಇದೆ. ಎಲ್ಲದರಲ್ಲಿ ಹಿಂದೂ ಮುಸ್ಲಿಂ ಮುಸ್ಲಿಂ ಹಿಂದೂ ಇದನ್ನು ಬಿಟ್ಟು ನಿಮಗೆ ಬೇರೆ ಏನಾದ್ರೂ ಉಂಟಾ? ಮುನ್ನೆಬ್ಬ ಬಂದು ಹೇಳಿದ ಧರ್ಮಸ್ಥಳವನ್ನು ಅಧರ್ಮಸ್ಥಳ ಮಾಡ್ಲಿಕ್ಕೆ ಸಮೀರ್ ಕಾರಣ ಅಂತ. ಅವನಿಗೆ ಕಣ್ಣೀರಿನ ಬೆಲೆ ಗೊತ್ತುಂಟಾ? ಒಂದು ತಾಯಿಯ ಕಣ್ಣೀರಿಗೆ ಬೆಲೆ ಕೊಡದವನು ಮಾನವ ಕುಲಕ್ಕೆ ಅವನ ಅವಮಾನ. ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ನೀವು ಯಾರು ಮಕ್ಕಳನ್ನು ಬೀದಿ ಬದಿಯಲ್ಲಿ ಏನೋ ಆಗುವ ತರ ಮಾಡಬೇಡಿ. ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ, ಅವ್ರಿಗೆ ಸಂಬಂಧ ಇದೆ. ನಾಚಿಕೆ ಆಗಬೇಕು ಆ ತರ ಕೇಳಲಿಕ್ಕೆ. 13 ವರ್ಷದಿಂದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಆಗದದ್ದು ಕೇರಳ ಸರ್ಕಾರಕ್ಕೆ ಆಗ್ತದ ಅಂತ ನೋಡುವ. ಬಿಜೆಪಿ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು, ನಿಮ್ಮಿಂದ ಯಾರಿಂದ ಆಗ್ಲಿಲ್ಲಲ್ಲ. ನೋಡುವ ಕೇರಳ ಸರ್ಕಾರಕ್ಕೆ ಆಗ್ತದ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ.